ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇವತ್ತು ಬೆಳ್ಳಂಬೆಳಗ್ಗೆ ಕನ್ನಡ ಚಿತ್ರರಂಗಕ್ಕೆ ಆಘಾತಕಾರಿ ಸುದ್ದಿ ಕೇಳಿಬಂದಿದೆ. ಸುಮಾರು 27-28 ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಂತಹ ನಟ, ನಿರ್ದೇಶಕ, ನಿರ್ಮಾಪಕ ಹಾಗೂ ಬರಹಗಾರ ದಿಲೀಪ್ ರಾಜ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ದಿಲೀಪ್ ರಾಜ್ರವರ ಅಂತಿಮ ಸಂಸ್ಕಾರಕ್ಕೆ, ಅಂತ್ಯಕ್ರಿಯೆಗೆ ಅವರ ಫಾರ್ಮ್ ಹೌಸ್ನಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನಿಂದ ಅವರ ಮೃತದೇಹವನ್ನು ರಾಮನಗರದ ಅವರ ಫಾರ್ಮ್ ಹೌಸ್ಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಇನ್ನು ರಾಮನಗರದ ಫಾರ್ಮ್ ಹೌಸ್ನಲ್ಲಿ ಈಗಾಗಲೇ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿರುವಂತಹ ದಿಲೀಪ್ ರಾಜ್ರವರ ನಿವಾಸದಲ್ಲಿ ಸದ್ಯ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇಂದು ಬೆಳಗ್ಗೆ ದಿಲೀಪ್ ರಾಜ್ರವರಿಗೆ ಎದೆ ನೋವು ಕಾಣಿಸಿಕೊಂಡಿತ್ತು. ಅದಾದ ನಂತರ ಕುಮಾರಸ್ವಾಮಿ ಲೇಔಟ್ನಲ್ಲಿರುವಂತಹ ಖಾಸಗಿ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಹಿರಿಯ ನಟಿ ಪದ್ಮಜಾ ರಾವ್ರವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮ್ಯಾಮ್ ನಮಸ್ಕಾರ. ನಮಸ್ಕಾರ ಮ್ಯಾಮ್, ದಿಲೀಪ್ ರಾಜ್ರವರು ಇವತ್ತು ಬೆಳಗ್ಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಬಹಳ ಆಘಾತಕಾರಿ ವಿಚಾರ. ಯಾಕಂದ್ರೆ ತುಂಬಾ ಆರೋಗ್ಯವಾಗಿದ್ದಂಥವರು, ಯಾರು ಕೂಡ ಊಹೆ ಮಾಡಕ್ಕಾಗದೇ ಇರುವಂತಹ ಸುದ್ದಿ ಇದು. ಹೌದು ಹೌದು ಹೌದು. ನೀವು ಕೊನೆ ಬಾರಿ ಅವರನ್ನ ಭೇಟಿ ಮಾಡಿದ್ಯಾವಾಗ, ಮಾತನಾಡಿದ್ಯಾವಾಗ? ಆಕ್ಚುಲಿ ನಾನು ಒಂದೂವರೆ ತಿಂಗಳ ಹಿಂದೆ ನಮ್ಮ ಮನೆಗೆ ಬಂದಿದ್ರು ಲೊಕೇಶನ್ ನೋಡಕ್ಕೋಸ್ಕರ, ಯಾವ್ದೋ ಆಡ್ ಫಿಲಮ್ಗೋಸ್ಕರ. ಬಟ್ ಅದು ಕೊನೆಯದಾಗೆ ಅವ್ರು ಬಂದಿದ್ದು ಬಿಡಿ. ನಮ್ದು ಒಂದು 25 ವರ್ಷದ ಫ್ರೆಂಡ್ಶಿಪ್ ಮೇಡಮ್. ನಾವು ಪ್ರೀತಿ ಇಲ್ಲದ ಮೇಲೆ ಫಸ್ಟ್ ಟೈಮ್ ನಾನು ಅವನು ಒಟ್ಟಿಗೆ ಕೆಲಸ ಮಾಡಿದ್ದು. ಅನಂತ್ನಾಗ್ ಅಳಿಯನ್ ಪಾತ್ರ ಅವ್ರದ್ದು, ಸೊಸೆ ಪಾತ್ರ ನಂದು. 2.5 ವರ್ಷ ವಿ ಬೋತ್ ಹ್ಯಾವ್ ವರ್ಕ್ ಟುಗೆದರ್. ತಿಂಗಳಲ್ಲಿ 8 ದಿವಸ. ಅದಾದ್ಮೇಲೆ ಒಂದ್ ಸ್ವಲ್ಪ ಬ್ರೇಕ್ ಆಯ್ತು. ಅದಾದ್ಮೇಲೆ ಹಿಟ್ಲರ್ ಕಲ್ಯಾಣ ಮತ್ತೆ 3.5 ವರ್ಷ ನಮ್ಮ ಮನೇಲಿ ಶೂಟ್ ಮಾಡಿದ್ದಾರೆ ನಮ್ ಮನೇಲಿ. ಸೊ ಹಂಗಾಗಿ ದಿನ ಬೆಳಗಾದ್ರೆ ಅವ್ರನ್ನ ನೋಡ್ತಾ ಇದ್ದಿದ್ದು. ಅಂದ್ರೆ ಆಕ್ಚುಲಿ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ನಂಗೆ ಇನ್ನೂ ಒಂಥರ ನಂಬಕ್ ಆಗ್ತಿಲ್ಲ. ಈಗ ನೋಡ್ಕೊಂಡ್ ಬಂದ್ರೆ ಆರಾಮಾಗಿ ಮಲ್ಗಿರೋ ತರ ಕಾಣ್ತಾ ಇದೆ ಅವ್ರ ಫೇಸು. ಆರಾಮಾಗಿ ಏನೋ ಕಣ್ ಬಿಟ್ಟೇ ಬಿಡ್ತಾರೇನೋ ಅನ್ಸುತ್ತೆ. ತುಂಬಾ ಮೋಸ ಅನ್ನಿಸ್ಬಿಡ್ತು. ಅಂದ್ರೆ ಏನಪ್ಪ ಇಷ್ಟು ಈ ತರ ನಾವು ಬದುಕ್ತಿದೀವಿ ಅಂದ್ರೆ ಅಬ್ಸಲ್ಯೂಟ್ ಓಕೆ, ಎಲ್ಲಾರ್ಗು ಸಾವು ಬರುತ್ತೆ, ಅದೆಲ್ಲ ಒಪ್ಕೊಂತೀವಿ. ಬಟ್ ಏನೋ ಒಂದು ಗ್ರಾಫ್ ಇರುತ್ತಲ್ವಾ, ಲೈಕ್ ಏನೋ ಒಂದು ವಯಸ್ಸಾದ್ಮೇಲೆ ಏನೋ ಒಂದ್ ಸಾವು ಬರುತ್ತೆ, 70+, 60+ ಆದ್ಮೇಲೆ ಯಾವಾಗಾರು ಬರುತ್ತೆ ಅಂತ ಎವ್ರಿಬಡಿ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ದಟ್. ಇಲ್ಲ ಒಬ್ಬ ಮನುಷ್ಯ ತುಂಬಾ ಕುಡಿತಾ ಇದ್ದಾನೆ, ಡಿಸಿಪ್ಲಿನ್ ಇಲ್ಲ ಲೈಫ್ ಅಲ್ಲಿ ಅಂದ್ರೆ ಇವ್ನು ಹಿಂಗ್ ಮಾಡ್ತಾ ಇದ್ದಾನೆ ಅಂತ. ಅವ್ನು ತುಂಬಾ ಡಿಸಿಪ್ಲಿನ್ ಹುಡುಗ ಅವನು. ಭಗವಂತಂದು ಏನ್ ಕ್ರೈಟೀರಿಯಾ ಅಂತ ಗೊತ್ತಾಗ್ತಾ ಇಲ್ಲ. 25 ವರ್ಷಗಳ ಗೆಳೆತನ ಅಂತ ಹೇಳಿದ್ರಿ, ಯಾವ ರೀತಿ ವ್ಯಕ್ತಿತ್ವ ಅಂತ ಹೇಳ್ಬೋದಾ? ಬಿಕಾಸ್ ಬಹುತೇಕರು ಹೇಳ್ತಾ ಇದ್ರು ಯಾವಾಗ್ಲೂ ನಗ್ತಾ ಇದ್ರು, ಎಲ್ಲರನ್ನೂ ಪ್ರೀತಿ ಮಾಡ್ತಿದ್ದಂತಹ ಮನುಷ್ಯ ಅಂತ. ಹೌದು, ನಿಜ. ತುಂಬಾ ಫ್ರೆಂಡ್ಲಿ ನೇಚರು. ಅಂದ್ರೆ ಇವನ್ ಜೊತೆ ಜೋರ್ ಜಗಳ ಆಡಿ ದ್ವೇಷ ಕಟ್ಕೊಳಕ್ ಚಾನ್ಸೇ ಇಲ್ಲ ಈ ಮನುಷ್ಯನ ಹತ್ರ. ಒಂಥರ ಕೆಲವ್ರದ್ದು ಪರ್ಸನಾಲಿಟಿನೇ ತುಂಬಾ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಕೆಲವ್ರ ಪರ್ಸನಾಲಿಟಿ, ಕೆಲವರು ಒಂಥರ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ಕಿರಿಕಿರಿ ಇರ್ತಾರೆ, ಆ ತರದ್ದೆಲ್ಲ ಇರುತ್ತಲ್ಲ. ಇವ್ ತುಂಬಾ ಹ್ಯಾಪಿ ಗೋ ಲಕ್ಕಿ ಮನುಷ್ಯ, ತುಂಬಾ ನಗ್ನಗ್ತಾ ಇರೋದು. ಆಮೇಲೆ ನನಗೂ ಅವನದು ಫ್ರೆಂಡ್ಶಿಪ್ ಅಲ್ಲಿ ಒಂದೇ ನನಗೆ ನೆನ್ಪಂದ್ರೆ ಹಮ್ ದಿಲ್ ದೇ ಚುಕೆ ಸನಮಲ್ಲಿ ಆ ಹಾಡಿದೆಯಲ್ಲ, ಅದು ಇಬ್ರಿಗೂ ಇಷ್ಟ.
ಸೊ ನಾವಿಬ್ರು ಸಿಕ್ಕಾಗ ಹಾಯ್ ಹೇಳ್ತಾನೆ ಇರ್ಲಿಲ್ಲ, ಫೋನಲ್ಲಾಗ್ಲಿ ಎದುರು ಸಿಕ್ಕಾದ ತಕ್ಷಣ ಸಲ್ಮಾನ್ ಖಾನ್ ತರ ಕೈ ಮಾಡ್ಕೊಂಡು ನನಗೆ 2 ಲೈನ್ ಹಾಡು ಹೇಳಿ ಆಮೇಲೆ ಮುಂದಿಂದು ನಮ್ದು ಮಾತುಕತೆ ನಡೀತಿತ್ತು. ನಾನು ಇನ್ನೊಂದು ಪಾಯಿಂಟ್ ಹೇಳ್ಬೇಕು. ಯೂಶಲಿ ಸಚ್ ಅ ವಂಡರ್ಫುಲ್ ಫ್ರೆಂಡ್ ಅಲ್ವಾ, ತುಂಬಾ ಸಲ ಫ್ರೆಂಡ್ಶಿಪ್ ಮತ್ತೆ ಬಿಸ್ನೆಸ್ ಒಟ್ಟೊಟ್ಟಿಗೆ ಹೋಗಲ್ಲ. ಹೌದು, ಫ್ರೆಂಡ್ಸ್ ಜೊತೆ ಬಿಸ್ನೆಸ್ ಮಾಡ್ಬಿಟ್ರೆ ಫ್ರೆಂಡ್ಶಿಪ್ ಕಳ್ಕೊಂಡ್ಬಿಡ್ತೀವಿ, ಅಂಡ್ ಬಿಸ್ನೆಸ್ ಮಾಡೋರ್ ಜೊತೆ ಫ್ರೆಂಡ್ಶಿಪ್ ಇಟ್ಕೋಬಾರ್ದು ಅಂತಾರೆ. ದಿಲೀಪ್ ಇಸ್ ಒನ್ ಪರ್ಸನ್ ಮೇಡಮ್, ದಿಲೀಪ್ ಇಸ್ ಒನ್ ಪರ್ಸನ್ ಹೂ ಇಸ್ ಮೈ ಕ್ಲೋಸೆಸ್ಟ್ ಫ್ರೆಂಡ್ ಅಂಡ್ ಅ ಬೆಸ್ಟ್ ಬಿಸ್ನೆಸ್ ಪಾರ್ಟ್ನರ್. ನನಗೆ ಒಂದು ದಿನ ಹಿಟ್ಲರ್ ಕಲ್ಯಾಣದಲ್ಲಿ ಒಂದು ದಿನ ಪೇಮೆಂಟ್ ನನಗೆ ಡಿಲೇ ಮಾಡಿಲ್ಲ, ಒಂದೇ ಒಂದು ದಿನ ಡಿಲೇ ಮಾಡಿಲ್ಲ. ಬ್ಯೂಟಿಫುಲ್ ಫ್ರೆಂಡ್ಶಿಪ್. ಅಂದ್ರೆ ತುಂಬಾ ಮಿಸ್ ಮಾಡ್ಕೊಂತೀನಿ ಮೇಡಮ್. ತುಂಬಾ ಅಂದ್ರೆ ಎಷ್ಟು ಬ್ಯೂಟಿಫುಲ್ ಜರ್ನಿ ಇದೆ ಅಂದ್ರೆ, ಇನ್ನೂ ಜರ್ನಿ ಇದೆಯಪ್ಪ, ಇನ್ನೂ ಕೆಲಸ ಮಾಡ್ಬೇಕು ಅಂದ್ರೆ, ಇದು ಸಡನ್ ಆಗಿ ಹಿಂಗ್ ಆಗೋಗ್ಬಿಟ್ರೆ ಏನ್ ಹೇಳೋದು. ಮ್ಯಾಮ್, ದಿಲೀಪ್ ರಾಜ್ರವರ ಪತ್ನಿ ಪಾಪ ಆಘಾತಕ್ಕೊಳಗಾಗ್ಬಿಟ್ಟಿದ್ದಾರೆ. ಅವ್ರಿಗೆ ಅದನ್ನ ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ಅವ್ರನ್ನ ಭೇಟಿ ಮಾಡಿದ್ರ, ಮಾತನಾಡ್ಸಿದ್ರ ಅವ್ರನ್ನ? ಹೌದು, ಒಂದು ಪಾಪ ಎಸ್ ದಿಲೀಪ್ ರಾಜ್ ಹೇಳ್ತಿ ಪಾಪ ಇನ್ನ ಯಂಗು ವಿದ್ಯಾ ಪ್ಲಸ್ 2 ಹೆಣ್ಮಕ್ಳು. ನನಗೆ ದಿಲೀಪಂದು ನ್ಯೂಸ್ ಕೇಳಿದ ತಕ್ಷಣ ನನಗೆ ಅದು ಹೆಂಡತಿ ಮಕ್ಕಳದು ಯೋಚನೆ ಬಂದು ಅಯ್ಯೋ 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 ಅನ್ನಿಸ್ತು. ಅಲ್ಲಿ ಹೋದ್ಮೇಲೆ ನನಗೆ ಇನ್ನೊಂದು ಶಾಕ್ ಏನ್ ಗೊತ್ತಾ ಆಗಿದ್ದು, ತಾಯಿ ಕೂತಿದ್ದಾರೆ ಮೇಡಮ್, ತಾಯಿ ಇದ್ದಾರೆ. ಒಬ್ಬ ತಾಯಿ ಬೆಳೆದ ಮಗನ್ನ ಕಳ್ಕೊ ಪಾಪ ವಿದ್ಯಾ ನಡು ನೀರಲ್ಲಿ ಏನೋ ಇನ್ನ ಯಂಗ್ ಅವರು ಮಕ್ಕಳು ತಂದೆನ್ ಕಳ್ಕೊಂಡ್ಬಿಟ್ರು. ಬಟ್ ಇದು ತಾಯಿದು ಪುತ್ರ ಶೋಕ. ಹೌದು, ತಾಯಿ ಅಲ್ಲೇ ಕೂತಿದ್ದಾರೆ ಮೇಡಮ್, ತಾಯಿ ಹೋಗ್ಬಿಟ್ಟಿದ್ದಾರೆ ಅಲ್ಲಿ. ತಾಯಿ ನೋಡಿ ಇನ್ನೂ ಶಾಕ್ ಆಗೋಯ್ತು. ನನ್ ತಲೆಗೆ ಅದು ಹೋಗಿರ್ಲಿಲ್ಲ ತಾಯಿನೂ ಇದ್ದಾರೆ ಅಂತ. ಬಹಳ ಕಷ್ಟ. ನಟನಾಗಿ ಅದ್ಭುತ ನಟ ಅಂತ ಹೇಳ್ತಾ ಇದ್ರು, ಎಲ್ಲರೂ ಅದನ್ನೇ ಹೇಳ್ತಾ ಇದ್ರು, ಅದ್ಭುತ ನಟ ಅಂತ. ಇನ್ನು ಮ್ಯಾಮ್, ದಿಲೀಪ್ ರಾಜ್ರವರ ಮಕ್ಳಿಗೆ ವಯಸ್ಸೆಷ್ಟು, ಏನ್ ಮಾಡ್ತಿದ್ದಾರೆ? ಇಬ್ರು ಹೆಣ್ಮಕ್ಳು ಅವ್ರಿಗೆ ಅನ್ನೋದು ನಮಗಿರುವಂತಹ ಮಾಹಿತಿ. ಇಬ್ರು ಹೆಣ್ಮಕ್ಳು ಏನ್ ಮಾಡ್ತಿದ್ದಾರೆ? ಎಷ್ಟು ವಯಸ್ಸಿನವರು ಹೆಣ್ಮಕ್ಳು? ಇದು ದೊಡ್ಡ ಮಗಳು ಇವಾಗ ಫಸ್ಟ್ ಇಯರ್ ಡಿಗ್ರಿ, ಮತ್ತೆ 2ನೇ ಮಗಳು SSLC 10ನೇ ಕ್ಲಾಸ್. ಪಾಪ ಚಿಕ್ಕ ಮಕ್ಕಳು, ಹೆಣ್ಮಕ್ಳು. ತುಂಬಾ ಬೇಜಾರಾಗೋಯ್ತು, ತುಂಬಾ ಬೇಜಾರಾಗೋಯ್ತು. ಇದೇನಪ್ಪ ಈ ತರ ತುಂಬಾ ತುಂಬಾ ಒಳ್ಳೆ ಫ್ರೆಂಡ್ನ ಕಳ್ಕೊಂಡ್ಬಿಟ್ಟೆ ನಾನು ಬಿಡಿ. ತುಂಬಾ ಒಳ್ಳೆ ಈ ತರ ಫ್ರೆಂಡ್ಶಿಪ್ ಸಿಗೋದು ತುಂಬಾ ವಿರಳ, ತುಂಬಾ ಕಷ್ಟ. ಇನ್ನು ದಿಲೀಪ್ ರಾಜ್ರವರ ಮತ್ತೆ ಅವರ ಪತ್ನಿಯ ಸಂಬಂಧ ತುಂಬಾ ಚೆನ್ನಾಗಿತ್ತು. ನಾವು ಕೆಲವೊಂದು ಅವಾರ್ಡ್ ಫಂಕ್ಷನ್ಗಳಲ್ಲಿ ಕೂಡ ನೋಡಿದ್ವಿ, ಅವರಿಬ್ಬರ ಮಧ್ಯೆ ಇರುವಂತಹ ಬಾಂಧವ್ಯತೆ ನೋಡಿದ್ವಿ. ಒಂದ್ ರೀತಿ ಶಿವ ಪಾರ್ವತಿ ತರ ಇದ್ರು, ಒಬ್ರನ್ನೊಬ್ರು ತುಂಬಾನೇ ಪ್ರೀತಿಸ್ತಾ ಇದ್ರು. ಈಗ ಅವ್ರ ಪತ್ನಿ ಅವರ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ನಮ್ಗೆ ಬೇಜಾರಾಗತ್ತೆ. ಹೌದು, ಆಮೇಲೆ ಈ ತರ ಕೆಲವು ಸಲ ಏನಾಗೋಗುತ್ತೆ, ಈ ಹಸ್ಬೆಂಡ್ ಅಂಡ್ ವೈಫ್ದು ಈಗ ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ ಗಂಡ ಹೆಂಡತಿ ಮಕ್ಕಳು, ಸೊ ಮಕ್ಕಳದು ಸ್ಕೂಲು, ಅಡಿಗೆ, ಊಟ ತಿಂಡಿ, ಮನೆ, ಇದಿಷ್ಟು ಆದ್ರೆ ಅದು ಒಂದು ದುಃಖ. ಇವರು ಗಂಡ ಹೆಂಡತಿ ಬಿಸ್ನೆಸ್ ಅಲ್ಲೂ ಜೊತೆಗಿದ್ರು, ಅಂದ್ರೆ ಶಿ ಯೂಸ್ ಟು ವರ್ಕ್ ಹಿಮ್. ಏನಂದ್ರೆ ಅದು ಒಂದ್ ಕಡೆ ಪ್ಲಸ್ ಪಾಯಿಂಟ್, ಒಂದ್ ಕಡೆ ಮೈನಸ್ ಪಾಯಿಂಟ್ ಅಂದ್ರೆ ಅಫ್ಕೋರ್ಸ್ ಪಾಪ ಅವಳು ಮಿಸ್ ಮಾಡ್ಕೋತಾಳೆ ಇವಾಗ ಗಂಡನ್ನ. ಈಗ ಅಷ್ಟು ಅವಳ ತಲೆ ಮೇಲೆ ಬಿತ್ತು. ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಹೆಂಡತಿರು ಗಂಡನ್ ಜೊತೆ ಇದ್ದಾಗ ಈ ತರ ಏನಾದ್ರೂ ಆಘಾತ ಆದಾಗ, ಈ ತರ ಒಂದು ಟ್ರಾಜಿಡಿ ಆದಾಗ ಅಟ್ಲೀಸ್ಟ್ ಗಂಡಂದ್ರಿಗೆ ಹೆಂಡತಿರಿಗೆ ಎಲ್ಲ ಗೊತ್ತಿರುತ್ತೆ ಯಾವ ಪರಿಸ್ಥಿತಿಲಿದೆ ಆ ಪ್ರಾಜೆಕ್ಟ್ ಏನು ಎತ್ತ ಅಂತ. ಅಂಡ್ ದೆನ್ ಶಿ ಕ್ಯಾನ್ ಕಂಟಿನ್ಯೂ. ಏನೋ ಈಗ ಕೆಲವು ಸಲ ನಾವು ನೋಡ್ತೀವಿ ಹೆಂಡತಿರಿಗೆ ಇವಾಗ ಗಂಡಂದು ಬಿಸ್ನೆಸ್ ಬಗ್ಗೆ ಅವೆಲ್ಲ ಏನು ಗೊತ್ತಿರಲ್ಲ, ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಕಂಪಾರ್ಟ್ಮೆಂಟಲೈಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆವಾಗ ಹೆಂಡತಿ ವೆರಿ ಬಿಗ್ ಲಾಸ್ ಒಂಥರ. ಅವ್ರಿಗೆ ಏನು ಅಲ್ಲಿ ಏನ್ ನಡೀತಾ ಇದೆ ಗಂಡಂದು ಏನು ಗೊತ್ತಾಗಲ್ಲ. ಬಟ್ ಅಟ್ಲೀಸ್ಟ್ ಇಲ್ಲಿ ತುಂಬಾ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿರೋದು ವಿದ್ಯಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.